The Kannada language row continues here in Karnataka. On December 27th, pro-Kannada activists vandalized several English name boards across the state, but it was specifically highlighted in Bengaluru. And after that, the police arrested Karnataka Rakshana Vedike state leader T.A. Narayan Gowda as well as other activists. After that, there has been a row of protests here in Bangalore as well as across the state regarding the release of T.A. Narayan Gowda as well as other activists. Today, again here, protesters have gathered at Freedom Park to demand their release. So let's talk to them to know more about it. ಮುಂದಿನ ದಿನಗಳಲ್ಲಿ ದಂಡಂ ದಶಗುಣಂ ಏನಿವತ್ತು ಕಲ್ಲೊಡಿತೀವ ಎಲ್ಲ ಗೋಡೆಗಳನ್ನ ಕಿತ್ತಿದ್ವಿ. ಮುಂದಿನ ದಿನಗಳಲ್ಲಿ ನಾರಾಯಣ ಗೌಡರು ಬಿಡುಗಡೆ ಆಗಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಡೆಯೋದು ದಂಡಂ ದಶಗುಣಮೇ. ಏನು ರಾಜ್ಯ ಸರ್ಕಾರದ ಸುತ್ತೋಲೆ ಇದೆ, ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥ ಆದೇಶವನ್ನು ಉಲ್ಲಂಘಿಸಿ ಇವತ್ತು ಏನು ವಾತಾವರಣ ಮಾಲ್ಗಳಲ್ಲಿ ವಾಣಿಜ್ಯೋದ್ಯಮಗಳಲ್ಲಿ ಅದು ಕನ್ನಡ ಜಾಗೃತಿ ಅಭಿಯಾನ ಮಾಡಿದಂಥ ನಾರಾಯಣಗೌಡರಿಗೆ ಏಕಾಏಕಿ ಜೈಲಿಗೆ ಕಳಿಸಿದಂಥ ಕ್ರಮವನ್ನು ಖಂಡಿಸಿ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ರಾಜಕಾರಣದಿಂದ ಪಾದಾರ್ಪಣೆ ಮಾಡಿದಂಥ ಸಿದ್ದರಾಮಯ್ಯ ಅವರು ಇವತ್ತು ಕನ್ನಡ ಬೋರ್ಡ್ಗಳನ್ನು ಕನ್ನಡದಲ್ಲಿ ಇರಬೇಕು ಅಂತ ಪ್ರಶ್ನೆ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾರಾಯಣಗೌಡರನ್ನ ಜೈಲಿಗೆ ಕಳಿಸುವಂಥವ್ರು ಏನು ಫೆಬ್ರವರಿ 28ನೇ ತಾರೀಕೇನೋ ಒಂದು ಆದೇಶ ಮಾಡಿದ್ದೀರಿ 60% ಇರಬೇಕು ಅಂತೇಳಿ, ಅದಕ್ಕೆ ಉಸ್ತುವಾರಿ BBMP ಅವ್ರು ಮಾಡ್ಬೇಕಾ, ಲೇಬರ್ ಅವ್ರು ಮಾಡ್ಬೇಕಾ, ಅವ್ರ ಮೇಲೆ ಕ್ರಮ ತಗೋಬೇಕು. ಅವ್ರು ಜಾರಿ ಮಾಡಿಲ್ಲ ಅಂದರೆ ಅವರಿಗೆ ಯಾರು ಹಾಕಲು ಅವರಿಗೆ ಜೈಲು ಕಳಿಸುವಂಥ ದಿಟ್ಟಗಾರಿಕೆಯ ಗಂಡಸುಗಾರಿಕೆಯ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೆ. ಅಲ್ಲ, ನಾರಾಯಣಗೌಡರು ಏನು ಒಳಗಡೆ ಹಾಕಿದ್ದಾರೆ ಅಂತ ನನಗೆ ಇವಾಗೂ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ಸೇರಿ ಕನ್ನಡಕ್ಕೋಸ್ಕರ ಕರ್ನಾಟಕದಲ್ಲಿ ಹೋರಾಡ್ತಾ ಇದ್ದೀವಿ. ಕನ್ನಡ ಪರ ಹೋರಾಟ ಮಾಡೋದು ತಪ್ಪು ಅಂತ ಒಳಗಡೆ ಹಾಕಿದ್ರೆ ಈ ಕಾನೂನಿಗೆ ನಾವು ಏನು ಹೇಳಬೇಕು? ಪ್ರತಿ ಒಂದು ಜಿಲ್ಲೆಯಿಂದನೂ ಪ್ರತಿಯೊಬ್ಬರನ್ನು ಮನೆಯಲ್ಲೂ ಕನ್ನಡಿಗರು ಇದ್ದಾರೆ. ಇಲ್ಲಿ ಎಲ್ಲರೂ ಕನ್ನಡಿಗರಿಗೋಸ್ಕರನೇ ಬಾಳ್ತಾ ಇದ್ದೀವಿ. ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ನಾವೆಲ್ಲ ಸೇರಿ ಕನ್ನಡ ನವೆಂಬರ್ 1 ಆಚರಿಸ್ತಾ ಇದ್ದೀವಿ. ಎಲ್ಲ ಸೇರಿ ಅಷ್ಟು ಕನ್ನಡಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ಪ್ರತಿಯೊಂದು ಮಾಲ್ಗಳೆಲ್ಲ ಬಂದ್ಬಿಟ್ಟು ಇಂಗ್ಲೀಷು ಕನ್ನಡ ಅಂತ ಮಾಡಿದ್ರೆ ನಾವೇನು ಮಾಡಬೇಕು? ಕರೆಕ್ಟಾಗಿ ಕನ್ನಡ 60% ಅಷ್ಟೇ ಕೇಳ್ತಾ ಇರೋದು. ನಾವೇನು ಪೂರ್ತಿ ಕೇಳ್ತಾ ಇಲ್ಲ. 50% ಇಂಗ್ಲೀಷ್ ಇರಲಿ, 60% ಕನ್ನಡ ಇರಲಿ ಅಂತ ಕೇಳ್ತಾ ಇರೋದು. ಅದಕ್ಕೋಸ್ಕರ ಹೋರಾಟ ಮಾಡಿದಂಥ ನಮ್ಮ ನಾರಾಯಣಗೌಡರು ಸಂಘಟಿಗರನ್ನು ಕರ್ಕೊಂಡೋಗಿ ಜೈಲಿಗೆ ಇದು ಯಾವ ಥರ ನ್ಯಾಯ ಅಂತ ನಿಜಕ್ಕೂ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರದವರೆಲ್ಲ ಸೇರಿ ಕನ್ನಡಿಗರಿಗೋಸ್ಕರ ಸಪೋರ್ಟ್ ಮಾಡಿ ನಮಗೆ ಬೆಂಬಲ ನೀಡೋದು ಬಿಟ್ಬಿಟ್ಟು ನಮ್ಮಂತವನ್ನ ಒಳಗಡೆ ಹಾಕ್ಬಿಟ್ಟು ಈ ಥರ ಏನಕ್ಕೆ ಮಾಡ್ತಾ ಇದ್ದಾರೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇನ್ನು ಮುಂದೆ ಈ ಕರ್ನಾಟಕಕ್ಕೋಸ್ಕರ ಹೋರಾಟ ಇನ್ನೂ ಜಾಸ್ತಿ ಆಗುತ್ತೆ. ಅವರನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿಲ್ಲ ಅಂತಂದರೆ ಇವಾಗ ಸ್ವಲ್ಪ ಹೋರಾಟ ಮಾಡ್ತಾ ಇದ್ದೀವಿ. ಬರ್ತಾ ಇಡೀ ಕರ್ನಾಟಕ ತುಂಬ ಹೋರಾಟ ಬಂದು ಮನೆಯಿಂದನೂ ಬಂದು ಹೋರಾಟ ಮಾಡಿದ್ರೆ ಯಾರನ್ನು ಕನ್ನಡಿಗರು ತಡೆಯುವಂಥ ತಾಕತ್ ಯಾರಿಗೂ ಇಲ್ಲ. ಇವತ್ತು ಕಳೆದ ತಿಂಗಳು 27ನೇ ತಾರೀಕು ಹೋರಾಟ ಮಾಡಲಾಗಿತ್ತು. ಆ ಹೋರಾಟದ ಭಾಗವಹಿಸಿದ ಕನ್ನಡದ ಕಟ್ಟಾಳುಗಳಿಗೆ ಮತ್ತೆ ನೈಜ ಕನ್ನಡದ ಹೋರಾಟಗಾರರನ್ನ ಬಂಧಿಸಿ ಸೆರೆಮನೆಗೆ ಅಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರದ ಈ ನೀತಿಯನ್ನ ನಾವು ವಿರೋಧಿಸ್ತೇವೆ. ಪೊಲೀಸ್ ಇಲಾಖೆಯವರು ಕೆಲವು ಇಲ್ಲ ಸಲ್ಲದ ಆರೋಪಗಳನ್ನ ಕಳ್ಳರ ಹಾಗೆ ಭಾವಿಸಿ ಚಳವಳಿಗಾರರನ್ನ ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥದ್ದು ಕೂಡ ವಿಷಾದನೀಯ. ದಯವಿಟ್ಟು ಕನ್ನಡದ ಚಳವಳಿಗಾರರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು. ಸರ್ಕಾರಗಳು ಚುನಾವಣೆಗೆ ಮುನ್ನ ಕನ್ನಡದ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಮೊಕದ್ದಮೆಗಳನ್ನ ಹಿಂಪಡಿತೇವೆ ಅಂತಕ್ಕಂಥದ್ದು. ಈಗ ಕನ್ನಡದ ಪರವಾಗಿ ಹೋರಾಟ ಮಾಡಿದಾಗ ಬಂಧಿಸ್ತಕ್ಕಂಥದ್ದು ಇದು ಒಂದು ರೀತಿಯ ದ್ವಂದ್ವ ನೀತಿ. ಈ ದ್ವಂದ್ವ ನೀತಿಯನ್ನು ಅರಸ್ತಾ ಇರ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ರಾಜಕಾರಣಿಗಳು, ಅಧಿಕಾರಸ್ಥರು ದಯವಿಟ್ಟು ಈ ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ಪರಾಮರ್ಶಿಸಿ ಕನ್ನಡದ ಹೋರಾಟಗಾರನ ಗೌರವಿಸುವ ಕೆಲಸವನ್ನ, ಅವ್ರನ್ನ ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ಕನ್ನಡವನ್ನ ಎಲ್ಲೆಲ್ಲಿ ಅನುಷ್ಠಾನಗೊಳಿಸಬೇಕು ಅದಕ್ಕೆ ಮುಂದಾಗದೇ ಇರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ತೀವ್ರ ಕ್ರಮ ಕೈಗೊಳ್ಳಬೇಕು. As you could see, the pro-Kannada activists continue to demand the release of Karnataka Rakshana Vedike State President T.A. Narayan Gowda as well as the other members who are currently in judicial custody because of the vandalism that happened in Bengaluru a few days ago. The demand is that all the activists should be released as well as the government should give more importance to Kannada language as compared to others, as it's the pride of Karnataka. What do you have to say about it? This is Akshara Mehta reporting for Daily Salar Digital.